ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದು 2003 16 ವರ್ಷದ ಯುವಕನೊಬ್ಬ ಕನ್ನಡ ಚಿತ್ರರಂಗದ ಸ್ಟಾರ್ ಆಗಬೇಕೆಂಬ ಆಸೆಯ ಮೂಟೆಯನ್ನೊತ್ತಿ ಬೆಂಗಳೂರಿಗೆ ಬರುತ್ತಾನೆ. ಚಿಕ್ಕ ಹಳ್ಳಿಯ ಹುಡುಗ ಬೆಂಗಳೂರಿನ ಮಾಯಾ ಜಗತ್ತಿಗೆ ಸಾವಿರಾರು ಕನಸುಗಳ ಮೂಟೆ ಜೊತೆ ಬರುತ್ತಾನೆ. ಆದರೆ ಈ ಬೆಂಗಳೂರಿನ ಮಾಯಾ ಪ್ರಪಂಚದ ಬಗ್ಗೆ ಅವನಿಗೆ ಕಿಂಚಿತ್ತೂ ಅರಿವೇ ಇರುವುದಿಲ್ಲ. ಆದರೆ ಅವನ ಬಲಿಷ್ಠ ಆಟದಿಂದ, ಪರಿಶ್ರಮದಿಂದ ಒಬ್ಬ ಸಾಮಾನ್ಯ ಡ್ರೈವರ್ನ ಮಗ ಇಂದು ಇಡೀ ಪ್ರಪಂಚದಲ್ಲಿಯೇ ಹಾಲಿವುಡ್ನ ಸೂಪರ್ ಸ್ಟಾರ್ ಆಗಿ ಬೆಳೆದು ಬಿಟ್ಟಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗಾಗಲೇ ಗೊತ್ತಿರಬಹುದು, ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಯಾವುದೇ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬ ಚಿಕ್ಕ ಹಳ್ಳಿಯ ಹುಡುಗ ಕಂಡಂಥ ಕನಸು ನನಸಾಗಿದೆ. ಈ ಸಕ್ಸಸ್ನ ಹಿಂದೆ ಎಷ್ಟೋ ರಾತ್ರಿಗಳ ಹಸಿವು, ನಿದ್ರೆ, ತ್ಯಾಗ ಎಲ್ಲವೂ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಗೊತ್ತು. ಬೆಂಗಳೂರಿಗೆ ಬಂದ ನಂತರದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಹಣವಿಲ್ಲದ ಪರಿಸ್ಥಿತಿ, ಉಳಿದುಕೊಳ್ಳಲು ಮನೆಯಿಲ್ಲದ ಪರಿಸ್ಥಿತಿಗಳು ಯಶ್ ಅವರು ಎದುರಿಸಿದ್ದಾರೆ. ಆದರೂ ಇಷ್ಟು ಕಷ್ಟಗಳ ನಡುವೆಯೂ ತನ್ನ ಆಟವನ್ನು ಬಿಡದೆ ಸಿಕ್ಕಂತಹ ಚಿಕ್ಕ ಚಿಕ್ಕ ಧಾರಾವಾಹಿಗಳ ಪಾತ್ರಗಳು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನು ಯಾವುದೇ ಅಂಜಿಕೆ ಇಲ್ಲದೆ ಅಭಿನಯಿಸುತ್ತಿರುತ್ತಾರೆ. ಆದರೆ ಕನ್ನಡ ಚಿತ್ರರಂಗದ ಯಾವುದೇ ನಿರ್ದೇಶಕರು, ನಿರ್ಮಾಪಕರು ಈ ಪ್ರತಿಭೆಯನ್ನು ಗುರುತಿಸೋದೇ ಇಲ್ಲ. ಆದರೂ ಧೃತಿಗೆಡದ ಯಶ್ ಚಿಕ್ಕ ಪಾತ್ರಗಳಲ್ಲಿ 8 ವರ್ಷಗಳ ಕಾಲ ಅಭಿನಯಿಸಿ ಸಿಕ್ಕಂಥ ಹಣದಲ್ಲಿ ಸ್ನೇಹಿತರೊಡನೆ ಸೇರಿ 2011ರಲ್ಲಿ ಕಿರಾತಕ ಎಂಬ ಮಂಡ್ಯ ಶೈಲಿಯ ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುತ್ತಾರೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವ ನಂಬಿಕೆಯು ಅಂದು ಯಶನ್ನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ನಾಯಕ ನಟನಾಗಿ ಬದಲಿಸುತ್ತೆ. ಅಂದಿನಿಂದ ಯಶ್ ಮಾಡಿದಂತಹ ರಾಜಾಹುಲಿ, ರಾಮಾಚಾರಿ, ಗೂಗ್ಲಿಯಂತಹ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿ ಯಶನ್ನು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಿ ಮಾಡುತ್ತದೆ. ಕನ್ನಡವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕೆಂಬ ಯಶ್ನ ದೃಢ ನಿರ್ಧಾರದಿಂದ 4 ವರ್ಷಗಳ ಸತತ ಪರಿಶ್ರಮದಿಂದ KGF ಸಿನಿಮಾ ನಿರ್ಮಾಣವಾಗುತ್ತದೆ. KGF ಸಿನಿಮಾವು ಯಶ್ನ ದಾರಿಯನ್ನೇ ಬದಲಿಸಿಬಿಡುತ್ತೆ. ಯಾವ ಮಟ್ಟಕ್ಕೆ ಅಂದರೆ, ಇಲ್ಲಿಯವರೆಗೂ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಅಲ್ಲದೆ ಇಂಡಿಯಾದ ಸಿನಿಮಾಗಳ ಅಂದರೆ ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ನವರೆಗೂ ದಾಖಲೆಗಳು ಪುಡಿ ಮಾಡಿಬಿಡುತ್ತದೆ. ಒಂದೇ ವಾರದಲ್ಲಿ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿ ಬಿಡುತ್ತಾರೆ. ಹಾಲಿವುಡ್ನಲ್ಲಿ ಕೂಡ ಯಶ್ನ ಬಗ್ಗೆ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ. ಇದಾದ ನಂತರ KGF 2 ಸಿನಿಮಾವು ಇಡೀ ಪ್ರಪಂಚದಲ್ಲಿಯೇ ದಾಖಲೆಯ ಮೊತ್ತದ ಹಣವನ್ನು ಗಳಿಸಿ ಇಡೀ ಪ್ರಪಂಚಕ್ಕೆ ಯಶನ್ನು ಪರಿಚಯಿಸಿಕೊಡುತ್ತದೆ. ಅಂದು ತನ್ನ ಸಿನಿಮಾಗೆ ಬೀದಿ ಸುತ್ತಿ ಪ್ರಮೋಷನ್ ಮಾಡುತ್ತಿದ್ದ ಯುವಕನ ಸಿನಿಮಾಗೆ ಇಂದು ಇಡೀ ಸಿನಿಮಾ ಜಗತ್ತೇ ಕಾತುರದಿಂದ ಕಾಯುತ್ತಿದೆ. ಇದೇ ಅಲ್ಲವೇ ಸಾಧನೆ? ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಇಷ್ಟರ ಮಟ್ಟಕ್ಕೆ ಬೆಳೆಯುವುದು ಸಾಮಾನ್ಯವಲ್ಲ. ಇದು ನಿಜವಾದ ಸಾಧನೆ. ನೀವು ಕೂಡ ಯಶ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರಿದೇನೆ ನಮ್ಮ ಚಿಕ್ಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.